ಇನ್ನು ಎಸ್ ಜಾನಕಿಯವರ ಅಂತಿಮ ಯಾತ್ರೆಗೆ ವಾಹನ ಸಿದ್ಧ ಆಗಿದೆ. ಹೂಗಳಿಂದ ಅಲಂಕರಿಸಲಾಗಿದೆ ಅಂತಿಮ ಯಾತ್ರೆ ವಾಹನವನ್ನ. ವಾಹನದ ಮುಂಭಾಗಕ್ಕೆ ಎಸ್ ಜಾನಕಿಯವರ ಭಾವಚಿತ್ರವನ್ನು ಅಳವಡಿಸಿ ಮಹಾರಾಜ ಕಾಲೇಜು ಮೈದಾನದಿಂದ ಅವರ ಅಂತ್ಯ ಸಂಸ್ಕಾರ ನೆರವೇರಲಿರುವಂತಹ ಕಣಿಯನಹುಂಡಿವರೆಗೂ ಕೂಡ ಪಾರ್ಥಿವ ಶರೀರದ ಮೆರವಣಿಗೆ ಸಾಗಲಿದೆ. ಸಂಜೆ 5 ಗಂಟೆಗೆ ಜಾನಕಮ್ಮ ಪಾರ್ಥಿವ ಶರೀರದ ಮೆರವಣಿಗೆ ಸಾಗುತ್ತೆ. ಅವರ ಇಚ್ಛೆಯಂತೆ ಕಣಿಯನಹುಂಡಿಯಲ್ಲಿ ಅವರ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಾಗುತ್ತೆ. ಈಗಾಗಲೇ ಸಿದ್ಧ ಆಗಿರುವಂತಹ ವಾಹನ ಕೂಡ ನೋಡ್ತಾ ಇದ್ದೀವಿ, ಅಂತಿಮ ಯಾತ್ರೆಯ ವಾಹನ. ಮೈಕ್ ಹಿಡದೆ ನಿಂತಿರುವಂತಹ ಒಂದು ಫೋಟೋ. ಸಂಗೀತಕ್ಕೆ ತಮ್ಮನ್ನು ಮುಡುಪಾಗಿಟ್ಟುಕೊಂಡಂತಹ ಜೀವಮಾನದಲ್ಲಿ 48,000 ಗೀತೆಗಳನ್ನು ಹಾಡಿದ್ದಾರೆ ಅಂತಂದರೆ ಲೆಕ್ಕ ಹಾಕಿ. ಅವರ ಸಂಗೀತ ಸಾಧನೆ, ಸಂಗೀತ ಕ್ಷೇತ್ರಕ್ಕೆ ಅವರ ಕೊಡುಗೆ ಎಷ್ಟು ದೊಡ್ಡದು ಅಂತ.